ಗುಡ್ ಮಾರ್ನಿಂಗ್ ರೀ. ನೀನು ಮಾತಾಡೋದು ಕೇಳಿಸೋದಿಲ್ಲ ರೀ. ಗುಡ್ ಮಾರ್ನಿಂಗ್. ನಮ್ಮ ಮನೆಯವರು ಮಾತಾಡೋದು ಕೇಳಿಸೋದಿಲ್ಲ. ಅದನ್ನ ಜಗಳ ಮಾಡುವಾಗ ಮಾತ್ರ ಎಷ್ಟು ಜೋರಾಗಿ ಮಾತಾಡ್ತಾರೆ ಅಂದರೆ ಅಷ್ಟು ಜೋರಾಗಿ ಮಾತಾಡ್ತಾರೆ ತಾನೆ. ಹಾಯ್ ಮಾಡಮ್ಮ. ಇವತ್ತು ಮಮ್ಮಿಯವರು ಅವ್ರ ಊರಿಗೆ ಕರ್ಕೊಂಡು ಹೋಗ್ತಾವ್ರೆ. ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದೀರಮ್ಮ. ಸ್ವಲ್ಪ ಜೋರಾಗಿ. ಓಕೆ, ಎಲ್ಲರೂ ರೆಡಿ ಆಯ್ತೀರಾ? ಮಯೂರ್ ನೋಡ್ರಿ, ಮಯೂರ್ ಬೆಡ್ಶೀಟ್ ಎಲ್ಲ ಮಡ್ಸ್ತಾವನು. ಎಷ್ಟು ಚೆನ್ನಾಗಿ ಅಜ್ಜಮ್ಮಂಗೆ ಹೆಲ್ಪ್ ಮಾಡ್ತಾನೆ. ಇದೇ ಕೆಲಸ ಅವ್ರ ಅಮ್ಮನಿಗೆ ಮಾಡಲ್ಲ ಇವನು. ಮಯೂರ ಈ ತಟ್ಟೆ ಇಡ್ಲಿ ರೆಡಿ ಫ್ರೆಂಡ್ಸ್. ಕಡೆ ಚಟ್ನಿ ಕೂಡ ರೆಡಿ ಆಯಿತು. ಟಿಫಿನ್ ಬಾಕ್ಸ್ಗೆ ಟೊಮೆಟೊ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸೊ ಇದು ರೆಡಿ ಆಗ್ತಾ ಇದೆ ಕೆಲವು ಫ್ರೆಂಡ್ಸ್. ಹಾಗಾಗಿ ಮಜ್ಜಿಗೆ ಕೂಡ ಮಾಡಿ ಹಾಕ್ತಾಯಿದ್ದೀನಿ ಟಿಫಿನ್ ಬಾಕ್ಸ್ಗೆ. ಗಾಡಿ ಓಡಿಸೋದು ನಿನ್ ತಿಳಿಸಿದ್ರೆ ಎಲ್ಲ ಆಗುತ್ತೆ ಮೈಯಲ್ಲೋ. ಇವಾಗ ಹಾಂ, ನೀನು ಯಾವ ಥರ ಹಾಕಂತ ಇದೆಯಾ ನೋಡಲ್ಲಿ. ಬಿಡು. ಬಾಯ್ಸ್ 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 ಹಾಯ್. ಅಕ್ಕ ಹಾಯ್. ಅಕ್ಕ ಹಾಯ್ ಹಾಯ್. ಅವರಲ್ಲಿ ಬಿಸಿ ಆಗೋಳು ನಮ್ಮ ಅಕ್ಕ. ಸ್ಟೋರಿ ಓದ್ತಾ ಇದ್ದೀನಿ. ಏನ್ ತಿಂದಿದ್ದೀರಾ? ಚೆನ್ನಾಗಿ ನಮಸ್ಕಾರ ಮಾಡ್ದ. ಹಾಂ, ಏನಂತ ಬೇಡ್ಕೊಂಡೆ? ಪಾಸ್ ಆಗ್ಬಿಡ್ಲಿ ಅಂತ ಬೇಡ. ಚೆನ್ನಾಗಿ ಓದಬೇಕು ಅಂತ ಬೇಡ್ಕೊಬೇಕು ತಾನೆ. ಪಾಸ್ ಆಗೋಕೆ ಮುಂಚೆ ನೀನು ಚೆನ್ನಾಗಿ ಓದಬೇಕು ತಾನೆ. ಹ್ಞೂ ಇವತ್ತು ಬಲಿ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಲ್ಲ, ಅದಕ್ಕೆ ಜನ ಕಮ್ಮಿ ಅಂತ. ಮುಚ್ಚಿಬಿಟ್ಟವ್ರಾದ್ರೆ ಬೃಂದಾವನ ಕೂಡ ಐತೆ ಮಾಡೋ ದೇವಸ್ಥಾನ. ಅಯ್ಯೋ, ಕ್ಲೋಸ್ ಮಾಡ್ತಾವ್ರೆ ಇವಾಗ. ಹಾಂ, ಕರಿಯಲ್ಲಲ್ಲಿ ಅವರು. ಗೊತ್ತಿಲ್ಲ. ಹಾಂ, ತೇರೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮಕ್ಕಳೆಲ್ಲ ಟ್ಯೂಷನಿಗೆ ಹೋದ್ರು. ಇವಾಗ ನಮ್ಮದು ಅಡುಗೆ ಕೆಲಸ. ಸೊ ಹಾಗೆ ಬರ್ತಾ ಏನೆಲ್ಲ ತಂದ್ವಿ ಅಂದರೆ ಮೊಟ್ಟೆ ಸರ. ಯಾರಿಗೆಲ್ಲ ಮೊಟ್ಟೆ ಸರ ಅಂದರೆ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಸಖತ್ತಾಗಿರುತ್ತೆ ಮೊಟ್ಟೆ ಸರ ಅಂತೂ. ಹಾಗೆ ಚಿಕನ್ನು. ಸೊ ಚಿಕನಲ್ಲಿ ಇವತ್ತು ಚಿಲ್ಲಿ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊನ್ನೆ ಪೆಪ್ಪರ್ ಟ್ರೈ ಮಾಡಿದ್ದೆ. ಸೊ ಇವತ್ತು ಚಿಲ್ಲಿ ಚಿಕನ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಹಾಗೆ ಮಟನು. ಇವತ್ತು ಶುಕ್ರವಾರ, ಇನ್ನು ನಾಳೆ ಶನಿವಾರ ತಿನ್ನೋಂಗಿಲ್ಲ. ಹಾಗಾಗಿ ಒಂದು ಸ್ವಲ್ಪನೇ ಸಾಕು ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀವಿ. ಇವಾಗ ಸ್ವಲ್ಪ ಅಡುಗೆ ಮನೆಯಲ್ಲೆಲ್ಲ ಸಾಮಾನು ಇದೆ, ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಸೊ ಕ್ಲೀನ್ ಮಾಡೋದಕ್ಕೆ ಮುಂಚೆ ಒಂದು ಸ್ವಲ್ಪ ಆಚೆ ಹೋಗಿ ಬಂದರೆ ತಲೆನೋಯ್ತಾ ಇರುತ್ತಲ್ಲ. ಹಾಗಾಗಿ ಒಂಚೂರು ಟೀ ಎಲ್ಲ ಕುಡಿದ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀವಿ.